ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮಹಾರಾಷ್ಟ್ರದ ಪುಣೆಯಲ್ಲಿ ಭಾರೀ ಪ್ರವಾಹ ಬಂದಿದೆ. ಇದ್ದಕ್ಕಿದ್ದಂತೆ ಬಂದ ಪ್ರವಾಹದಿಂದ ವಾಹನ ಸವಾರರು ಸಿಕ್ಕಿ ಪರದಾಡುವಂತಾಯಿತು. ಕಾರುಗಳು, ದ್ವಿಚಕ್ರ ವಾಹನ ಸವಾರರು ನೀರಿನಲ್ಲಿ ಸಿಕ್ಕಿ ಸಂಕಷ್ಟಕ್ಕೆ ಸಿಲುಕಿದ್ರು. ಪುಣೆಯಲ್ಲಿ ವರುಣನ ಅಟ್ಟಹಾಸಕ್ಕೆ 14 ತಿಂಗಳ ಮಗುವೊಂದು ಕೊಚ್ಚಿಕೊಂಡು ಹೋಗಿದೆ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಕುಟುಂಬ ಸಮೇತ ಕಾರಿನಲ್ಲಿ ಸಂಚರಿಸ್ತಾ ಇದ್ರು. ಪುಣೆ ಸೊಲ್ಲಾಪುರ ಮಾರ್ಗ ಭಾರೀ ಮಳೆಯಿಂದಾಗಿ ನೋಡುತ್ತಿದ್ದಂತೆ ನೀರಿನ ಪ್ರವಾಹ ಹೆಚ್ಚಾಗ್ಬಿಡ್ತು. ಕಾರು ಜಲಾವೃತವಾಗ್ಬಿಡ್ತು. ಈ ವೇಳೆ ಕಾರಿನೊಳಗಿದ್ದ 14 ತಿಂಗಳ ಮಗು ಕೊಚ್ಚಿ ಹೋಗ್ತಾ ಇತ್ತು. ಮಗುವನ್ನ ರಕ್ಷಿಸುವ ತಾಯಿಯ ಪ್ರಯತ್ನ ವಿಫಲವಾಯಿತು. ಈ ದೃಶ್ಯ ಎಲ್ಲರ ಮನ ಕಲಕುವಂತಿತ್ತು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಜುಂಜರವಾಡದ ಕೃಷ್ಣಾ ನದಿಯಲ್ಲಿ ಅಕ್ರಮ ಮರಳು ತುಂಬಲು ಬಂದಿದ್ದ ಲಾರಿ ನೀರಿನಲ್ಲಿ ಮುಳುಗಿದೆ. ಇವತ್ತು ಕೂಡ ಮರಳು ತುಂಬಲು ನದಿಯಲ್ಲಿ ಲಾರಿ ನಿಲ್ಲಿಸಲಾಗಿತ್ತು. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗಿದ್ದರಿಂದ ನದಿಗೆ ಏಕಾಏಕಿ ನೀರು ಹರಿದು ಬಂದಿದೆ. ನದಿಯ ನೀರಿನ ಮಟ್ಟ ಸಡನ್ ಆಗಿ ಏರಿದೆ. ಪರಿಣಾಮ ಮರಳು ತುಂಬೋಕೆ ಬಂದಿದ್ದ ಲಾರಿ ನೀರಿನಲ್ಲಿ ಮುಳುಗಡೆಯಾಗಿದೆ. ಇವಿಷ್ಟು ಈ ಹೊತ್ತಿನ ಸುದ್ದಿ. ಈಗ ತಲಹರಟೆ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.